ಕೇಶವ ನಾಮ ವಸುದೆಯ ಪ್ರೇಮ ಪರಮಾತ್ಮ ಕೇಶವ ನಾಮ ವಸುದೆಯ ಪ್ರೇಮ ಹಸಿವೋ ದೊರಕಲೋ ವ್ಯಾಸ ವಿಧಾಮ ಹಸಿವೋ ದೊರಕಲೋ ದಾಸ ವಿಧಾಮ ಹಸುರಾಂತ ಕಾನೆ ಕಂಸವರ್ಧನಾನೆ ಹಸುರಾಂತ ಕಾನೆ ಕಂಸವರ್ಧನಾನೆ ವಸುದೆಯ ಜನಿಸಿದ ಮುರಳೀಧರನೇ ವಸುದೆಯ ಜನಿಸಿದ ಮುರಳೀಧರನೇ ಕೇಶವ ನಾಮ ವಸುದೆಯ ಪ್ರೇಮ ಹಸಿವೋ ದೊರಕಲು ವಿಶೇಷರು ಕರ ಕಾಪಾಡು ತಂದೆ ಕಾಪಾಡು. ಭವನದ ಶೃಂಗಾರ ವೈಭವ ಬಂದನೆಂದು ಪುರಕ್ಕೆ ಮುರಹರನ ಅಭಯ ಪಡೆದು ಮುರಹರನ ಅಭಯ ಪಡೆದು ದುರಳಿ ಕಡಿಮೆ ದುರುಳ ಶಿರವ ದುರಳಿ ಕಡಿಮೆ ದುರುಳ ಶಿರವ ಬಂದನೆಂದು ಪುರಕ್ಕೆ ಒಬ್ಬೊಬ್ಬ ಏನಿ ಮಾಧವನರ ಮನೆ ಓ ಏನೋ ಚಂದವ ದ್ವಾರ ಕಾಪುರೆ ಎನ್ನ ಮನವನ್ನ ತೋರೆ ಗೊಂಬುದು ಅಬ್ಬಬ್ಬ ಏನೋ ಚಂದವ ದ್ವಾರ ಕಾಪುರೆ ಎನ್ನ ಮನವನ ತೋರೆ ಗೊಂಬುದು ಎತ್ತ ನೋಡಲು ಮಾತನ ತೋರಣ ಎತ್ತ ನೋಡಲು ಮಾತಿನ ತೋರಣ ಮನಕಾನಂದವ ತೋರುವುದು ಮಾಧವನರ ಮನ ಮನಕಾನಂದವ ತೋರುವುದು ಮಾಧವನರ ಮನ ಬಂದನೆಂದು ಪುರಕ್ಕೆ ಮುರಹರನ ಅಭಯ ಪಡೆದು ಮುರಹರನ ಅಭಯ ಪಡೆದು ದುರಳಿ ಕಡಿಮೆ ದುರುಳ ಶಿರವ ದುರಳಿ ಕಡಿಮೆ ದುರುಳ ಶಿರವ ಒಬ್ಬೊಬ್ಬ ಏ ಭವನದ ಶೃಂಗಾರ ವೈಭವ ಎತ್ತ ನೋಡಿದ ರತ್ತ ರತ್ತು ಖಚಿತವಾದ ಮಂಟಪಗಳು ಎತ್ತ ನೋಡಿದ ರತ್ತ ಮೂತ್ತಿನ ತೋರಣಗಳು ಇವುಗಳನ್ನವೆಲ್ಲ ಒಮ್ಮೆ ನೋಡಿದರೆ ನನ್ನ ಮನಸ್ಸಿನಲ್ಲಿ ಮೋಡಗಳು ಕರಗಿ ಮಳೆಗರೆದಂತ ಭಾಷವಾಗುತ್ತಿರುವುದಲ್ಲ. ಓಹೋ, ಎಂತಹ ಶಿಲ್ಪಿಯ ಕೈ ಚಾತುರ್ಯ ವರ್ಣಿಸಲಸದರ ಚೇಚೆ
ಹಸ್ತಿನಾವತಿಯ ಮಣಿಮಕುಟ, ಶತ್ರುದಂಶ ದುರೀಣ, ರಕ್ತ ಸಿಂಹಾಸನಾಧೀಶ್ವರ, ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ರಮಣೀಯವೇ, ಶೋಭಾಮಾನವೇ, ವರ್ಣಿಸಲಾಸದರ. ಓಹೋ, ಶಿಲಾಬಾಲಕಿಯರು ಮಿಂಚಿನಂತೆ ಬಳುಕುವ ಈ ನಡುವು, ಸಂಪಿಗೆಯಂತಹ ಈ ನಾಸಿಕ, ರಂಭ, ಊರ್ವಶಿ, ಮೇನಕೆ, ಪ್ರಿಯೋತ್ತಮೆಯರನ್ನೇ ಮೋಹಿಸುವಂತ ಈ ಭಾವಭಂಗಿಗಳು, ಕೆಂಡ ಸಂಪಿಗೆ ಅಂತ ನಾಶಿಕ, ಇವುಗಳನ್ನು ಮಧುಚಂದ್ರನನ್ನೇ ಮೋಹಿಸುವ ಈ ಮಂದಾಸ, ಇವುಗಳನ್ನೆಲ್ಲವನ್ನು ಒಮ್ಮೆ ನೋಡಿದರೆ ಈ ನನ್ನ ಬಲಾಢ್ಯ ಭಾವನೆಯನ್ನು ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರು ನನ್ನೊಂದನ, ಸ್ವಾಗತ ಸ್ವಾಗತ ಗುರು ನನ್ನೊಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರು ನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗಧಿರ ಪ್ರಚಂಡ ಕೌರವ, ರಣರಂಗಧಿರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರು ನನ್ನ. ಹರದೊಳು ಗಧೆಯಂ ಹಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಹರದೊಳು ಗಧೆಯಂ ಹಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಹುರಿಮೀಸೆಯಾದರೆ ಈ ಸರದಾರ,
ಭಂಗಿಯ ಬಲು ಗಂಭೀರ ನಡೆಯುವ ಭಂಗಿಗೆ ಬಲು ಗಂಭೀರ ನಡೆಯುವ ಭಂಗಿಗೆ ಬಲು ಗಂಭೀರ ನಡೆಯುವ ಭಂಗಿಯ ಬಲು ಗಂಭೀರ ನಡೆಯುವ ಭಂಗಿಯ ಬಲು ಗಂಭೀರ ನಡೆಯುವ ಭಂಗಿಯೇ ಬಲು ಗಂಭೀರ ನಡೆಯುವ ಭಂಗಿಯೇ ಬಲು ಗಂಭೀರ ನಡೆಯುವ ಭಂಗಿಯೇ ಬಲು ಗಂಭೀರ ನಡೆಯುವ ಭಂಗಿಯ ಬಲು ಗಂಭೀರ ನಡೆಯುವ ಭಂಗಿಯ ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ಇದ್ಯಾವ ತರದ ಬಂತು ನನಗೆ ಕವಿದಿರುವುದಲ್ಲ, ಇವೆಲ್ಲವೋ ಕೃಷ್ಣನ ಮಾಯೇಶ್ವರಿ. ಇರಲಿ, ಸಾರ್ಥಕಿ ಇಲ್ಲೇ ಇರುವುದು. ಸಾರ್ಥಕಿ ಕೃಷ್ಣನಲ್ಲಿ. ಶ್ರೀಕೃಷ್ಣ ಪರಮಾತ್ಮ ನಿದ್ರಿಸುತ್ತಿರುವರು, ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತು ಸ್ವಾಮಿ. ಏನು, ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಕೂಡ ಇನ್ನು ನಿನ್ನ ಕೃಷ್ಣನು ಮಲಗಿರುವವನೇ. ಒಮ್ಮೆ ನಾನು ಎಚ್ಚರಿಸಲೇ? ಕೃಷ್ಣ, ರಾಧಾರಮಣ, ಮುಕುಂದ, ಮುರಾರಿ, ಏನೋ ಎಂತಹ ಸುಖಪುರುಷನಯ್ಯ, ಬೆಳಗಿನ ಜಾವದಲ್ಲೇ ನಿದ್ದೆ ಮಾಡುತ್ತಿರುವನೆಂದರೆ ಆಹಾ, ಏನೋ ಮೋಸವೇ ಇರಬೇಕು. ಇರಲಿ ಸಾರ್ಥಕಿ, ರಾಜ ನಿನ್ನಲ್ಲೊಂದು ಮನವಿದೆ ಸಾರ್ಥಕಿ. ಹೇಳುವಂತ ರಾಜ. ನಮಗೂ ಆ ಪಾಂಡವರಿಗೂ ಘನಘೋರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವ ಸಾರ್ಥಕಿ. ರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮ ಎಲ್ಲಿರುವನೋ ನಾವು ಅಲ್ಲೇ ಇರುವು. ಬಲ ಭಯ ಸಾರ್ಥಕಿ, ಸರಿಯಾದ ಮಾತನ್ನೇ ಆಡಿದೆ. ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಗುರುದೇವ ಬಲರಾಮರ ಸಹಿತ ಇಡೀ ಯಾದವರಾಜರ ಸೈನ್ಯವೇ ನಮ್ಮ ಕೈ ಸೇರಿತು. ಭೂಪಾಲಕನಾದ ನಾನು ಈ ನಂದಗೋಪಾಲನ
ಕೇಶವನಿನ್ನಯ ನಾಮಾಮೃತವ ಕೇಶವನಿನ್ನಯ ನಾಮಾಮೃತವ ನಡೆಯುತ್ತೆ ಕುಣಿಯುತ್ತೆ ನೀ ನನ್ನ ಜೀವ ನೆಲೆಯುತ್ತೆ ಕುಣಿಯುತ್ತೆ ನೀ ನನ್ನ ಜೀವ ಎಂದಿಗೆ ಕರುಣಿಸೆ ಕಾಯುವೆ ತಂದೆ ಎಂದಿಗೆ ಕರುಣಿಸೆ ಕಾಯುವೆ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಈ ದೀನ ನಾಮವೇ ಕೇಳಿಸದೆ ಈ ದೀನ ನಾಮವೇ ಕೇಳಿಸದೆ 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 ಸತ್ಯಕ್ಕೆ ಎಲ್ಲೇ ನನ್ನ ಪ್ರಾಣಸಕನು ನೆಲ್ಲಿನ ಪ್ರಾಣಸಕನು ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ಏಕೆ ಸತ್ಯಕ್ಕೆ ಏನಾಯಿತು? ನನ್ನ ಕಣ್ಣುಗಳಿಂದ ನೋಡಲಾರೆ, ನೀವೇ ನೋಡು ಪಾರ್ಥ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಅಲಾಚಿಯ ಪೌರಿತಿಯ ಫಲವಾಗಿ ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯ ಪಡೆದು ಬಂದಿರುವರು. ಅಂತಹ ವಿಡಂಬನೆ ಪಾರ್ಥ. ಸಾಧ್ಯವೇ? ಇದು ವಿಡಂಬೆಲ್ಲ ಸತ್ಯಕ್ಕೆ ಪಾಂಡವರ ದುರ್ದೈವ ಅಥವಾ ನಾವು ಬರುವುದಾದರೆ ಏತಕ್ಕೆ? ಕೌರವರಾದರೂ ನಮ್ಮ ಆತ್ಮರಲ್ಲವೇ? ಮೊದಲು ಅವರ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ಅವರ ಮೇಲೆ ಬಿದ್ದರು ನಮಗೆ ಸಂತೋಷ ವಿಷಯವಲ್ಲವೇ? ಯುಧಿಷ್ಠಿರನು ತನ್ನ ನಾಲ್ವರು ಸಹೋದರ ಒಳಗೂಡಿ ಪಾಂಚಾಲಿಯ ಸಮೇತ ಚಿರದಿನ ಸಲುವಾಗಿ ವನವಾಸಕ್ಕೆ ಹೊರಟಿರುವನು. ಪಾರ್ಥ, ಕೆಂಗಣ್ಣಿನಿಂದ ಕರೆಸಿ ನನ್ನನ್ನು ಗೆಲ್ಲಲಾರೆ ಪಾರ್ಥ. ಏಕೆ? ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ಮೊದಲು ದ್ವಾರಕೆಗೆ ಹೊರಟ ನಂತರವೇ ನಾನು ಪ್ರಯಾಣ ಬೆಳೆಸಿದ್ದು. ಆದರೆ ಈ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿ ಮೊದಲಿಗೆ ಬಂದೆನು ಪಾರ್ಥ. ಗುರು ಸನ್ನಿಧಿಗೂ ದೇವ ಮಂದಿರಿಗೂ ಮೊದಲು ಹೋದರೇನು ಕೊರೆ ಹೋದರೇನು ಅವರವರ ಭಾವಾನುಸಾರದ ಫಲವು ಅವರಿಗೆ ದೊರಕುವುದಿಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ ನಾಲ್ಕಾರು ಕಡೆ
ಹಲವಾರು ರಾಜರುಗಳ ಸಹಾಯವ ದೊರಕುವುದು. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು ನಾಲ್ಕಾರು ಹಿತನುಡಿಗಳನ್ನು ಕೇಳೇ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಹೋದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವುದು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸರಿ, ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ರಕ್ತವು ಹರಿದು ಎಂಬುದನ್ನು ನಾನಿನ್ನು ಮರೆತಿಲ್ಲ. ಶಾಂತರಾಗಿ. ಏ ಪರಮಾತ್ಮ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಗಳನ್ನು ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಹಿಗಿಸಲೋಕದ ಭವ ಬಂಧನ, ಹಿಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗೆಗಳನಗೆ ಗೀಡಾಗಿಸದೆ ಯೋಗ ನಿದ್ರೆಯಿಂದ ಕೃತನಾಗೋ. ಅಗೆಗಳನಗೆ ಗೀಡಾಗಿಸದೆ ಯೋಗ ನಿದ್ರೆಯಿಂದ ಕೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಹಿಗಿಸಲೋಕದ ಭವ ಬಂಧನ, ಹಿಗಿಸಲೋಕದ ಭವ ಬಂಧನ. ಯುಗ ಯುಗದ ಪರೆ ಅಂತ್ಯವೋ ನೀನೆ, ಯುಗ ಯುಗದ ಪರೆ ಅಂತ್ಯವೋ ನೀನೆ. ನಗು ನಗುತ್ತಲೇ ನೀ ನಗವ ಬೆಳಗಿದೆ, ಯುಗ ಯುಗದ ಪರೆ ಅಂತ್ಯವೋ ನೀನೆ. ನಗು ನಗುತ್ತಲೇ ನೀ ನಗವ ಬೆಳಗಿದೆ, ಮೃಗುಮನಿದಾತ್ಮದ ಭಕ್ತಿಯ ಅಳಿಸಿ, ಮೃಗುಮನಿದಾತ್ಮದ ಭಕ್ತಿಯ ಅಳಿಸಿ, ಮೋಕ್ಷವನ್ನೇ ಭಕ್ತಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಹಿಗಿಸಲೋಕದ ಭವ ಬಂಧನ, ಹಿಗಿಸಲೋಕದ ಭವ ಬಂಧನ. ಪಾಂಡವರ ಅರಾಜವರೇಣ್ಯ, ಬ್ರಹ್ಮಾಂಡದಲ್ಲೂ ನೀನೆ ಶರಣ್ಯ. ಪಾಂಡವರ ಅರಾಜವರೇಣ್ಯ, ಬ್ರಹ್ಮಾಂಡದಲ್ಲೂ ನೀನೆ ಶರಣ್ಯ.
ನಿರ್ಮಲ ಇಡಲು ಅಂದು ದ್ರೌಪದಿಯು ಸಭೆಯೊಳಗೆ ಅಪಮಾನವನ್ನು ನಿರ್ಮಲ ಇಡಲು ಸ್ವರ್ಗದಿ ಬಂದು ಕಾಯ್ದನಿರಂದು ಇನ್ನು ಮೌಲ್ಯವೇ ಜನಾರ್ದನ ಸ್ವರ್ಗದಿ ಬಂದು ಕಾಯ್ದನಿರಂದು ಇನ್ನು ಮೌಲ್ಯವೇ ಜನಾರ್ದನ ಓ ಸಿಂಧು ಜಯನ ಸುಂದರವದನ ಓ ಸಿಂಧು ಜಯನ ಸುಂದರವದನ ಹಿಗಿತಲೋಕದ ಭಗವಂತನ ಹಿಗಿತಲೋಕದ ಭಗವಂತನ ಸಿಂಧು ಜಯನ ಸುಂದರವದನ ಏಳು ಜನಾರ್ದನ ಪಾರ್ಥ ಬಂದು ಎಷ್ಟೊತ್ತಾಯ್ತು? ಎಲ್ಲರೂ ಕೂತ್ಕೊಂಡ್ರೆ? ಈ ಚರಣದಲ್ಲಿ ಯಾಕೆ ಕುಳಿತೆ ಪಾರ್ಥ? ಆ ಪಾತ್ವದಲ್ಲಿ ನಿನಗೆ ಪೇಟ ಬರಲಿಲ್ಲ. ಪರಮಾತ್ಮ ನಿನ್ನ ಚರಣದಲ್ಲಿ ಯೋಗ್ಯವಾದ ಸ್ಥಾನ, ಅದುವೇ ಮಹಾಪ್ರಸಾದ. ಕೃಷ್ಣ ಯಾರು? ಸಾಮ್ರಾಟ್ ಗುರುರಾಜ, ಸೌಖ್ಯವೇ? ಬಂದವರು ತಾವಾದರೂ ನಮ್ಮ ಎಚ್ಚರಬಹುದಾದಲ್ವೇ? ಚಕ್ರವರ್ತಿ ಆದ ನೀವು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲ ಭಾವ. ಕೃಷ್ಣ ಬಾವ ರಾಧಾರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಹೋದರೆ ನಿದ್ರೆ ಮಾಡುವಂತ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಮಾವ? ಭಾವ, ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಭಾಷಣವನ್ನೇ ಶುರು ಮಾಡಿದೆಯಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಈ ನಿನ್ನ ಕಪಟ ಮೋಸ. ಹಾಗೇನಿಲ್ಲ ಭಾವ, ನೀನು ಬಂದುದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಎತ್ತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ ಬೋರ್ಗರಿವ ಕಾಳುಗಿಚ್ಚಿನಂತೆ ನಮಗೂ ಆ ಪಾಂಡವರಿಗೂ ಘನಘೋರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರು. ಭಾವ, ನೀನು ಏನು ಭಾವ? ಯುದ್ಧವೇ ಬೇಡ ಭಾವ, ನನ್ನ ಮಾತನ್ನು ಕೇಳಿ. ಬಲ್ಲೆಯ ಈಗ ಲೋಕ ರಾಜರ ಇದ ಮರ್ಮ ಬಲ್ಲೆಯ ಈಗ ಲೋಕ ರಾಜರ ಇದ ಮರ್ಮ ಗತಿಸಿ ಮರಳಿ ಹೂವಿಗೆ ಬಂದರೆ ಚಿರವಿಲ್ಲದ ಮಾನವ ರಥ ಕಳ್ಳ ಪ್ರೇಳೆಯದಿಂದ ಲಾಭವ್ಯಾಧಿಗೋ ಸಂತಾಪದೋರಿತ ಬೇಡವೋ ಈಯಟ. ಭರತ ಕಳ್ಳ ಪ್ರೇಳೆಯದಿಂದ
ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯಬೇಡಿ, ನನ್ನ ಮಾತನ್ನು ಕೇಳಿ. ಕೃಷ್ಣ, ರೋಜ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗೆಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಇದೆ. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಾವು ಬಂದ ಕಾರ್ಯವನ್ನು ಈಡೇರಿಸು. ಪಾರ್ಥ, ಪರಮಾತ್ಮ, ನೋಡಿದ್ಯಾ ನಿಮ್ಮ ಅಣ್ಣನ ಆಡ್ತಿರುವ ಮಾತುಗಳನ್ನು? ನೀನು ಕೂಡ ಯಾವ್ದಾರೋ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಯಬ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿ ಎಂಬುದು ನಿಮ್ಮ ಮೇಲೆ ಬಿದ್ದಿತ್ತು. ಆದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಇದು ಸಾಧ್ಯ ಇಲ್ಲ ಕೃಷ್ಣ. ನೀನು ನಮ್ಮಿರುವರಿಗೂ ಸಮಾನವೊಂದು ಎಷ್ಟಾಗಿಯೂ ವೀರನು, ಶೂರನು, ನ್ಯಾಯಶೀಲನು. ಅದರಲ್ಲಿ ಮೊದಲು ಬಂದವನು ನಾನು. ನನಗೆ ನನ್ನ ಪಕ್ಷವನ್ನು ವಹಿಸಿದ್ರೆ ನೀನು ಧರ್ಮವನ್ನು ಪಾಲಿಸಿದಂತೆ ಸರಿ. ಯೋಚಿಸಿ ನೋಡು ಕೃಷ್ಣ. ಬಾವ ಗೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಇನ್ಯಾವ ವಿಷಯದಲ್ಲಿ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡಿರಬಹುದು. ಆತನು ನಿನಗಿನ ಚಿಕ್ಕವನು. ಆ ಆದ್ದರಿಂದ ಆತನಿಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರವು ಪಾರ್ಥನಿಗಿದೆ. ಎಲ್ಲ ಕಪಟಿ. ಬಾವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ 11 ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಮತ್ತೊಂದು ಕಡೆ. ಎರಡರಲ್ಲಿ ಪಾರ್ಥ, ಪರಮಾತ್ಮ, ಯಾವುದು ಬೇಕು? ಇದು ಕುಲ ಚೂಡಾಮಣಿ ನಾವು ನಿನ್ನನ್ನೇ ಅಪೇಕ್ಷಿಸುವೆನು. ಪಾರ್ಥ, ಪರಮಾತ್ಮ, ನಿರೋಧನು ನಿರೋಸ್ತನು ಆದ ಈ ಕೃಷ್ಣನಿಂದ ನನಗೇನು ಉಪಯೋಗ? ಕೃಷ್ಣ, ಬಾವ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಇಡೀ ಯಾದವ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೇ ಬಾವ, ಪರಾಕ್ರಮಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಬಾವ. ನಡೆ ಬಾವ. ಪಾರ್ಥ, ನಾಟಕ ವೇಷಧಾರಿ, ಬಲೆ ಬಲೆ, ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ತಿಳಿದೆ. ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದೋ ಪ್ರಚಂಡ ರಥ ಕೋಡಿ ಹರಿಸೆ, ಮೃತ್ಯು ತೋಂಡವ ಮೃತ್ಯ ಪ್ರಳಯನಾದ ತರಣಿಸೋದ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕವಂ ಸೈತಲಾರ. ಕೃಷ್ಣ, ರಣದೋಳು ಆಯುಧವಂ ಧರಿಸಿದರೆ, ಕೃಷ್ಣ ರಣದೋಳು ಆಯುಧವ ಧರಿಸಲಿ ಪಾಂಡವರನ್ನು ಅದಂತೂ ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲಪಕ್ಷಪಾತಿ. ಎಷ್ಟೇ ಆದರೂ ನೀನು ಪಾಂಡವರ ಪಕ್ಷಪಾತಿ ಅಲ್ಲವೇ? ಅದರಲ್ಲಿಯೂ ಈ ಪಾರ್ಥನೆಂದರೆ ನಿನ್ನ ಪ್ರಾಣ ತಗನು ಆಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವೇ ಕೃಷ್ಣ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ನೀನು ಆಯುಧಗಳನ್ನು ಧರಿಸಿ ಯಾರ ಪಕ್ಷಪಾತಿಯಾಗಿ ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ವಚನ ಭ್ರಷ್ಟನಾದಿಯೇ
ಜೋಕೆ ಬಾಬಾ ಮಾಡಿದ ಪ್ರತಿಜ್ಞೆಯನ್ನು ಎಲ್ಲಿಯಾದರೂ ಮರೆಯಲಾದೀತೆ. ನಡೆಯ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಮತ್ತೆ ನಿಮ್ಮ ಮಿಲನ ಸಮರಾಂಗಣದಲ್ಲಿ ಗೆದ್ದರೆ ಅಖಂಡ ಸಾಮ್ರಾಜ್ಯ, ಮಣಿದರೆ ವೀರ ಸ್ವರ್ಗ. ಅರ್ಜುನ, ನಿನಗೆ ಒಂದು, ನನಗೆ 11.